कर्नाटका गुलबर्गा शहर के सेंट्रल बस स्टैंड में रियासत में कांग्रेस हुकूमत के 2 साल पूरे होने पर रियासती वजीर बराए मेडिकल एजुकेशन डॉक्टर शरणप्रकाश पाटिल ने हुकूमत के जानिब से दी गई 5 गारंटियों के पोस्टर्स का इफ्तिताह किया। इस मौके पर मीडिया के नुमाइंदों से बात करते हुए डॉक्टर शरणप्रकाश पाटिल ने कहा कि इलेक्शन से पहले कांग्रेस पार्टी ने कर्नाटका की आवाम से जो 5 वादे किए थे उसको पूरा किया है और आइंदा भी ये 5 गारंटियां जारी रहेंगी। कांग्रेस हुकूमत के 2 साल मुकम्मिल होने पर आवाम के लिए इन स्कीम्स के जो फायदे हुए हैं उनको बैनर्स के जरिए दर्शाया गया। इस एग्जीबिशन को देखने के लिए गुलबर्गा डिप्टी कमिश्नर बी फौजिया तरन्नुम साहिबा और गुलबर्गा सिटी पुलिस कमिश्नर शरणप्पा DS IPS भी इस मौके पर मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ಇವತ್ತು ನಮ್ಮ ಸರ್ಕಾರದ ಏನು ಮುಖ್ಯ ಯೋಜನೆಗಳಿವೆ 5 ಗ್ಯಾರಂಟಿಗಳನ್ನು ಪ್ರದರ್ಶನವನ್ನು ಇವತ್ತು ಕಲಬುರಗಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಜನರಿಗೆ ಮಾಹಿತಿಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ 2 ವರ್ಷದ ಸಾಧನೆ ಒಂದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಈ 5 ಗ್ಯಾರಂಟಿಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ರಾಜ್ಯದ ಜನರಿಗೆ ಸಹಕಾರ ಕೊಡ್ತಾ ಇದೆ ಮತ್ತು ಯಾವ ರೀತಿ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ, ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ 2 ವರ್ಷ
ಈಗ ಅವಧಿಯನ್ನು ಪೂರ್ಣ ಮಾಡಿದೆ. ಹಾಗಾಗಿ ಇದೊಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಳ್ಳಿ. ಯಾವುದೇ ಸಾಧನೆಗಳಿಲ್ಲ, ಯಾವುದೇ ಗ್ಯಾರಂಟಿಗಳಿಲ್ಲ, ಜನರಿಗೆ ದುಡ್ಡೇ ಕೊಡ್ತಾ ಇರೋದು ಬಿಜೆಪಿ ಕೂಡ 5 ಈಗ ನೋಡಿ, ನೀವು ಅವ್ರಿಗೆ BJP ಅವ್ರಿಗೆ ಕೇಳಬೇಡಿ, ನೀವು ಜನರಿಗೆ ಕೇಳಿ. ಜನರಿಗೆ ಕೇಳಿದಾಗ ಗೊತ್ತಾಗುತ್ತೆ. ಇವತ್ತು ನಮ್ಮ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸೋದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. 4 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ನೋಡಿ, ನಾವು ತಿಂಗಳ ಪೇಮೆಂಟ್ ಥರ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ನಿಮ್ಮ DCM ಎಲ್ಲ ಇಲ್ಲಿ ಕೇಳಿ. ನಾವು ಪ್ರತಿ ತಿಂಗಳು 2,000 ಪ್ರತಿ ಮನೆಗೆ ಅಂತಕ್ಕಂಥ ನಮ್ಮ ವಾಗ್ದಾನ ನಾವು ಈಡೇರಿಸಿದ್ದೀವಿ 2 ವರ್ಷದಲ್ಲಿ. ಈಗ ಅದು ನಮ್ಮ ರಾಜ್ಯದ ಹಣಕಾಸಿನ ಒಂದು ಅಂದರೆ ಆಯಾ ವೇಸ್ ಆ್ಯಂಡ್ ಮೀನ್ಸ್ ಅಂತಾರೆ. ಯಾವ್ಯಾವ ರೀತಿ ನಮ್ಮ ಬೊಕ್ಕಸದಲ್ಲಿ ಹಣ ಬರ್ತದೆ ಆ ರೀತಿ ಔಟ್ಫ್ಲೋ ಇರುತ್ತೆ. ಹಾಗಾಗಿ ವೇಸ್ ಆ್ಯಂಡ್ ಮೀನ್ಸು 2-3 ಮಂತ್ಸು ಆ ಕಡೆ ಈ ಕಡೆ ಆಗುತ್ತೆ. ಇದರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ. ಹಾಗಾಗಿ ಯಾಕಂದ್ರೆ ನಮ್ಮ ರಾಜಸ್ವ ಹೇಗೆ ಸಂಗ್ರಹ ಆಗ್ತದೆ ಆ ರೀತಿ ನಾವು ಜನರಿಗೆ ಕೊಡ್ತಕ್ಕಂಥದ್ದು ವೇಸ್ ಆ್ಯಂಡ್ ಮೀನ್ಸ್. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರು ಇಲ್ಲ ನೋಡಿ, ಕೊಡ್ತಾ ಇದ್ದೀವಲ್ಲ, ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ. ಏನಂತ, ನಮ್ಮ ಸರ್ಕಾರ ಬಂದರೆ ನಾವು ಜನರಿಗೆ 5 ಗ್ಯಾರಂಟಿ ತಲುಪಿಸ್ತೀವಿ ಅಂತ. ಇವತ್ತು ನಾವು ತಲುಪಿಸ್ತಾ ಇದ್ದೀವಿ. 2 ವರ್ಷ ಆಗಿದೆ. ಮುಂದೆ ಬರ್ತಕ್ಕಂಥ 3 ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳಿಗೆ ಬದ್ಧವಾಗಿದ್ದೀವಿ. ನಾವು 100% ಜನರಿಗೆ ನಮ್ಮ ಮಾತಿನಂತೆ ನಡ್ಕೊಳ್ತೀವಿ. ನೋಡಿ, ಕಮಲ್ ಹಾಸನ್ ಅವ್ರದ್ದು ಇದು ಭಾಳ ದುರದೃಷ್ಟಿಕರ. ಯಾಕಂದರೆ ಅವರ ವಿಷಾದ ವ್ಯಕ್ತಪಡಿಸಬೇಕಾಗಿತ್ತು. ಹಾಗಾಗಿ ಇವತ್ತು ಹೈಕೋರ್ಟು ಕೂಡ ಅವರಿಗೆ ಚಾಟಿಯನ್ನು ಬೀಸಿದೆ. ಯಾಕಂದರೆ ನೀವೇನು ಹಿಸ್ಟೋರಿಯನ್ ಅಲ್ಲ, ನೀವೇನ ಒಂದು ಎಕ್ಸ್ಪರ್ಟ್ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕೋರ್ಟು ಕೂಡ ಹೇಳಿದೆ. ಅವರು ಏನಂದರೆ ಅವರೊಬ್ಬ ಅಂದರೆ ಈ ರೀತಿ ಏನೋ ಆಚಾರ್ಯ ನಡೆದರೂ ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ಏನು ಈಗೋ ಇಟ್ಕೊಳ್ಬಾರ್ದು ಅಂತಕ್ಕಂಥ ನನ್ನ ಭಾವ. ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ. ಬಟ್ ನಮ್ಮ ಸರ್ಕಾರ ಭಾಳ ಮುನ್ನೆಚ್ಚರಿಕೆ ವಹಿಸಿದೆ. ಆದರೆ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೊಂದು ಅಷ್ಟೇನು ಸಿವಿಯರಿಟಿ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರ ಇವತ್ತು ನಾವು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ. ನಿನ್ನೆ ನಾನು ಹೇಳಿದ ಹಾಗೆ ಇವತ್ತು ನಾವು ಕಪ್ಪನ್ನು ಗೆದ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ RCB. 17 ವರ್ಷದ ನಂತರ ಇದು ನಮ್ಮ ರಾಜ್ಯದ ಜನರ ನಿರೀಕ್ಷೆ ಇತ್ತು. ನಿರೀಕ್ಷೆಗೆ ತಕ್ಕಂತೆ ಎಲ್ಲ ಆಟಗಾರರು RCB ಆಟಗಾರರು ಆಟ ಆಡಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭ ಕೋರು. ನಾನು ನೋಡಿದ್ದೀನಿ, ಚೆನ್ನಾಗಿತ್ತು, ರೋಮಾಂಚಕವಾಗಿತ್ತು, ಚೆನ್ನಾಗಿ ಆಡಿದ್ರು ನಮ್ಮವರು. ಫೈನಲಿ ಗೆದ್ದಿದ್ದೀವಿ. ಸದಾ ಹೀಗೆ ಗೆಲ್ತಾ ಇರ್ಬೇಕಂತ ಎಲ್ಲರ ಭಾವನೆ ಇದೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है।
तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veernakoppam near Gaushavali Dargah, KGF, Karnataka. Contact details 9483444290 9480107826.